ನಮಸ್ಕಾರ, ಬರ್ರಿ ಪಾವ್ ಬಜಿ ಹೆಂಗೆ ಮಾಡೋದಂತ ನೋಡೋಣ. ಫಸ್ಟು ಆಯಿಲ್ನೊಳಗೆ ಚಾಪ್ ಮಾಡಿದಂತಹ ಆನಿಯನ್ನ ಡೀಪ್ ಫ್ರೈ ಮಾಡ್ಕೋಬೇಕಂದ್ರೆ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ನಂತರ ಚಾಪ್ ಮಾಡಿದಂತಹ ಗಜ್ರಿ, ಟೊಮೆಟೊ, ನಂತರ ಬೀನ್ಸನ್ನು ಹಾಕ್ಕೊಂಡು ಮತ್ತು ಫ್ರೆಶ್ ಪೀಸ್ ಇದ್ವು ಅಂದರೆ ವಟಾಣಿ ಕಾಳಿದ್ವು. ಆಮೇಲೆ ಒಂದು ಕಡೆ ನಾವು ಬಾಯ್ಲ್ ಮಾಡಿದಂಥ ಆಲೂಗಡ್ಡೆನ ತೆಗೆದಿಟ್ಕೊಂಡಿದ್ವಿ. ಅದನ್ನೆಲ್ಲನೂ ಸರಿಯಾಗಿ ಡೀಪ್ ಫ್ರೈ ಮಾಡ್ಕೊಂಡ್ಮೇಲೆ ಬಾಯ್ಲ್ ಆದಂಥ ಆಲೂಗಡ್ಡೆದು ಸಿಪ್ಪೆಯನ್ನು ಸುಲ್ಕೊಂಡು ಇಟ್ಕೊಂಡ್ವಿ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಆ ಸಿಪ್ಪೆಯನ್ನು ನೀವು ಮುಖಕ್ಕೆ ಕೂಡ ಯೂಸ್ ಮಾಡ್ಕೋಬಹುದು. ಮುಖ ಪಳ ಹೊಡಿತದೆ ಸಿಪ್ಪೆಯನ್ನು. ಇದು ಬಾಯ್ಲ್ಡ್ ಆಗಿದ್ದಂಥ ಆಲೂಗಡ್ಡೆ 4-5 ಆಲೂಗಡ್ಡೆ ತೊಗೊಳ್ತೀವಿ. ಯಾಕಂದರೆ ಸುಟಿಗೆ ನಮ್ಮ ಸೊಸೆ ಮಕ್ಕಳು ಕೂಡ ಬಂದಿದ್ದರು. ಇವಾಗ ನೋಡ್ರಿ, ನಮ್ಮ ಸೊಸೆ ಮಗ SSLC ಮುಗೀತು. ಇವಾಗ ಬಂದು ನನ್ನ ದೊಡ್ಡಪ್ಪ ನಾನು ಮಾಡಬೇಡ ವಿಡಿಯೋ ಅಂತ ಅಂದರೂ ಕೂಡ ವಿಡಿಯೋ ತೊಗೊಂಡೆ ಒಂದು. ಈಗ ಅದಕ್ಕೆ 1.5 ಚಮಚ ಆಗೋಷ್ಟು ಬ್ಯಾಡಗಿ ಮೆಣಸಿನ ಕೆಂಪು ಖಾರದ ಪುಡಿಯನ್ನು ಹಾಕ್ಕೊಂಡ್ವಿ. ಮತ್ತು ಅದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ವಿ. ಉಪ್ಪನ್ನು ನೀವು ಟೇಸ್ಟ್ ನೋಡಿ ನಿಮ್ಮ ಟೇಸ್ಟ್ ಪ್ರಕಾರ ಆ್ಯಡ್ ಮಾಡ್ಕೊತಾ ಹೋಗ್ಬಹುದು. ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕ್ಕೊಂಡ್ವಿ ಇವಾಗ. ಮತ್ತು ನಾವು ಇದಕ್ಕೆ MTR ಪಾವ್ ಭಾಜಿ ಮಸಾಲಾನ ಆ್ಯಡ್ ಮಾಡ್ಕೊಂಡ್ವಿ. ಉಪ್ಪು ನೋಡಿ ಮತ್ತೆ ಸ್ವಲ್ಪ ಹಾಕ್ಕೊಂಡ್ವಿ. ಸೊ ಇದನ್ನೆಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಮತ್ತು ಕಡಿಮೆ ಅನಿಸ್ತಂತೇಳಿ ನಮ್ಮ ಮಗಳು ಏನೋ ಸ್ವಲ್ಪ ಪಾವ್ ಭಾಜಿ ಮಸಾಲನ ಆ್ಯಡ್ ಮಾಡಿದ್ಲು ಅದಕ್ಕೆ. ಸೊ ಮಿಕ್ಸ್ ಇಟ್ ವೆಲ್, ಸರಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಬಾಯ್ಲ್ಡ್ ಆದಂಥ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನನ್ನ ಮಗಳು ಅದನ್ನ ಕಟ್ ಪೀಸ್ ಮಾಡಿಕೊಂಡು ನಮ್ಮ ಸೊಸೆ ಮಗಳಿಗೆ ಅದಿತಿ ಅಂತ ಹೇಳಿ ಅದ್ರಾಗೇನೋ ಸ್ವಲ್ಪ ಕಪ್ಪಂದಿದ್ದು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಪಾಪ ಫುಲ್ ಪ್ರೆಷರ್ ಹಾಕಿ ಅದನ್ನ ಸ್ಮ್ಯಾಶ್ ಮಾಡ್ತಾಳೆ. ನೋಡ್ರಿ ಈಗ ಹ್ಯಾಂಗೆ ಮಾಡ್ತಾಳೆ ಅಂಥೇಳಿ. ಸಿ ಸ್ಟ್ರಗಲ್ ಅ ಲಾಟ್ ಟು ಸ್ಮ್ಯಾಶ್ ಇಟ್. ಅಯ್ಯೋ ಪಾಪ ಸ್ಮ್ಯಾಶ್ ಮಾಡ್ಕೊಂಡು ನೋಡ್ರಿ. ಸ್ಮ್ಯಾಶ್ ಮಾಡ್ಕೊಂಡ ಆಲೂಗಡ್ಡಿನ ನಾವು ಈಗ ಇದಕ್ಕೆ ಹಾಕ್ಕೋಬೇಕು ಪಾವ್ ಭಾಜಿಗೆ. ಅದನ್ನ ಸರಿಯಾಗಿ ಮಿಕ್ಸ್ ಮಾಡ್ತಾ ಪಾವ್ ಭಾಜಿಗೆ ಆಲೂಗಡ್ಡಿನೂ ಹಾಕ್ಕೋಬೇಕು. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಿಮ್ಮ ಕನ್ಸಿಸ್ಟೆನ್ಸಿ ನಿಮಗೆ ತೆಳುವಾಗಿ ಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಕಡಿಮೆ ನೀರನ್ನು ಹಾಕ್ಕೋಬೇಕು. ಮೇಲೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನೋಡೋಕ್ಕೂ ಚೆಂದ ಕಾಣಿಸುತ್ತೆ, ರುಚಿನೂ ಬರುತ್ತೆ, ಅದರದೊಂದು ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಇವಾಗ ಪಾವ್ ಭಾಜಿ ರೆಡಿ. ಸೊ ನಾವು ಪಾವನ್ನು ಫ್ರೆಶ್ ಬಟ್ ನಮ್ಮ ಮನೆಯಲ್ಲಿ ಮಾಡಿದಂಥ ಬೆಣ್ಣೆಯೊಂದಿಗೆ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ನೋಡಿ, ಪಾವ್ ಭಾಜಿ ರೆಡಿ. ಸರ್ವ್ಡ್ ವಿತ್ ಲೆಮನ್ ಮತ್ತು ಖಾರ ಮಿಕ್ಸ್ ಜೊತೆಗೆ ಸರ್ವ್ ಮಾಡಿದ್ವಿ. ಥ್ಯಾಂಕ್ ಯು.